ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾಳೆ ಅಂಗಾರಕ ಸಂಕಷ್ಟ ಚತುರ್ಥಿ ಸ್ನೇಹಿತರೆ. ನಾಳೆಯ ದಿನ ಈ 7 ರಾಶಿಯವರಿಗೆ ವೃತ್ತಿಪರ ಪ್ರಗತಿ ಹೆಚ್ಚಾಗಲಿದೆ, ಆರ್ಥಿಕ ಧನಲಾಭ ಬರಲಿದೆ. ಹಾಗೆಯೇ ಈ ರಾಶಿಯವರಿಗೆ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಈ ನಾಳೆಯ ದಿನದಂದು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಹಾಗೆಯೇ ನಾಳೆಯ ದಿನದಂದು ಈ ರಾಶಿಯವರು ಮಾಡಬೇಕಾಗಿರೋದಂತಹ ಪೂಜೆಗಳನ್ನು ಮಾಡ್ತಿದ್ರೆ ಯಾವ ವಿಧಿ ವಿಧಾನಗಳನ್ನು ಪಾಲಿಸಬೇಕು, ಹಾಗೆ ಇರುವಂತಹ ಸಮಸ್ಯೆಗಳಿಗೆ ಈ ರಾಶಿಯವರು ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಒಳ್ಳೆಯದು ಎಂಬುದನ್ನು ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೇಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಫೆಬ್ರವರಿ 5 ಗುರುವಾರ ಅಂದರೆ ನಾಳೆ ಸಂಕಷ್ಟ ಚತುರ್ಥಿ ಇರೋದ್ರಿಂದ ಈ ಮೇಷದಿಂದ ಮೀನ ರಾಶಿಯವರಿಗೆ ಆರ್ಥಿಕ, ವೃತ್ತಿ, ವಿದೇಶ ಪ್ರಯಾಣದ ಭವಿಷ್ಯ ಹೇಗಿರಲಿದೆ. ನಾಳೆಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರ ಅತ್ಯಂತ ವೇಗವಾಗಿ ಸಂಚಾರ ಮಾಡುವಂತಹ ಗ್ರಹವಾಗಿರಲಿದೆ ಸ್ನೇಹಿತರೆ. ಇದು ಫೆಬ್ರವರಿ 5ರಂದು ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಸಾಗಲಿದೆ. ಚಂದ್ರನ ಆ ಸ್ಥಾನದಿಂದಾಗಿ ಗುರುವಾರ ಸುಕರ್ಮ ಯೋಗ ಸೃಷ್ಟಿಯಾಗಲಿದೆ ಸ್ನೇಹಿತರೆ. ಇದು ದ್ವಾದಶಿ ರಾಶಿಗಳ ವೃತ್ತಿ, ಹಣಕಾಸಿನ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಲಿದೆ. ಹಾಗಾದರೆ ನಾಳೆ ಗುರುರಾಯರಿಗೆ ಅರ್ಪಿತವಾದಂತಹ ಗುರುವಾರದಂದು ಯಾವೆಲ್ಲ ಅದೃಷ್ಟಗಳನ್ನು ಕಂಡಿದ್ದೀರಿ, ಯಾವ ರಾಶಿಯವರಿಗೆ ಬಹಳ ಅನುಕೂಲಕರವಾಗಿರಲಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ ಸ್ನೇಹಿತರೆ. ಮೊದಲನೇದಾಗಿ ಮೇಷರಾಶಿಯ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಫೆಬ್ರವರಿ 5 ಸಂಕಷ್ಟ ಚತುರ್ಥಿಯಂದು ಮೇಷರಾಶಿಯವರಿಗೆ ಶುಭ ಸಮಯ ಎಂದರೆ ತಪ್ಪಾಗಲಾರದು. ಈ ಸಮಯದಲ್ಲಿ ನೀವು ಮಾಡುವಂತಹ ಕಾರ್ಯಗಳು ಸಾಕಷ್ಟು ಶುಭ ಫಲಗಳನ್ನು ನೀಡ್ತಾ ಹೋಗ್ತದೆ. ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುವುದು, ನಿಮ್ಮೆಲ್ಲ ಪ್ರಯತ್ನಗಳು ಲಾಭ ತಂದು ಕೊಡುವಂತಹ ಸಮಯ ಅಂತಲೇ ಹೇಳ್ಬೋದು. ಶ್ರಮವಹಿಸಿ ಕೆಲಸ ಮಾಡುವ ನಿಮ್ಮನ್ನು ಎಲ್ಲರೂ ಮೆಚ್ಚುತ್ತಾ ಹೋಗ್ತಾರೆ. ನಿಮ್ಮೊಂದಿಗೆ ಸಹಾಯಕರಾಗಿ ನಿಲ್ಲುವ ಜನರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಈ ರಾಶಿಯ ರಾಜಕೀಯ, ಬ್ಯಾಂಕಿಂಗ್, ಮಾರ್ಕೆಟಿಂಗ್ ಉದ್ಯಮ ಮಾಡ್ತಿರೋರಿಗೆ ಉತ್ತಮವಾದಂತಹ ಲಾಭಗಳನ್ನು ನಾಳೆಯ ದಿನದಂದು ಈ ರಾಶಿಯವರು ಕಾಣ್ತಾ ಬರ್ತೀರಿ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯ ವಿಚಾರಕ್ಕೆ ಬರೋದಾದರೆ, ಮುಂದಿನ ಅದೃಷ್ಟದ ರಾಶಿ ಮಿಥುನ ರಾಶಿ ಸ್ನೇಹಿತರೆ. ಇದು ನಿಮಗೆ ಅದೃಷ್ಟದ ಪರ್ವಕಾಲ ಅಂತಲೇ ಹೇಳ್ಬೋದು. ಗುರುರಾಯರ ಅನುಗ್ರಹದಿಂದ ಬೇಡಿದವರ ಪ್ರಾಪ್ತಿ ಆಗ್ತಾ ಹೋಗ್ತದೆ. ಲಗ್ನ ಸ್ಥಾನದಲ್ಲಿ ಗುರು ನಿಮ್ಮ ಎಲ್ಲ ಕೆಲಸಗಳನ್ನು ಸುಗಮವಾಗಿ ಮಾಡಲಿದ್ದಾನೆ. ಯಾವುದೇ ರೀತಿಯ ಅಡ್ಡಿ ಆತಂಕವಿಲ್ಲದೆ ನಿಮ್ಮ ಮಾಡುವಂತಹ ಕಾರ್ಯಗಳು ಪೂರ್ಣಗೊಳ್ತಾ ಹೋಗ್ತದೆ ಸ್ನೇಹಿತರೆ. ಅಲ್ಲದೆ ಈ ರಾಶಿಯ ನಿರುದ್ಯೋಗಿಗಳು ಹಾಗೂ ಕೆಲಸ ಬದಲಾಯಿಸಲು ಯೋಜಿಸುತ್ತಿರುವವರಿಗೆ ಶುಭ ಸುದ್ದಿಯೂ ಕೂಡ ನಾಳೆಯ ದಿನದಂದು ನಿಮಗೆ ಕಾಣಲಿಕ್ಕೆ ಸಿಗ್ತಾ ಹೋಗ್ತದೆ. ಈ ರಾಶಿಯ ತಳ್ಳೋ ಬಂಡಿ ವ್ಯಾಪಾರ ಮಾಡುವಂಥವರಾಗಿರ್ಬೋದು, ವ್ಯವಹಾರ ಮಾಡುವಂಥವರಾಗಿರ್ಬೋದು, ಸಣ್ಣ ಉದ್ಯಮ, ಕಾರ್ಮಿಕರು, ಗಾರ್ಮೆಂಟ್ಸ್ಗೆ ಹೋಗ್ತಿರೋ ಕೆಲಸ ಮಾಡ್ತಿರೋವ್ರಿಗೂ ಕೂಡ ನಾಳೆಯ ದಿನ ಬಹಳಷ್ಟು ಶುಭವನ್ನು ತಂದುಕೊಡ್ಲಿದೆ ಸ್ನೇಹಿತರೆ. ಹಾಗಾದರೆ ಮುಂದಿನ ರಾಶಿಯ ವಿಚಾರದ ಬಗ್ಗೆ ಬರೋಣ ಸ್ನೇಹಿತರೆ. ಈ ಕಟಕ ರಾಶಿಯವರಿಗೆ ನಾಳೆಯ ದಿನ ಮಿಶ್ರ ದಿನ ಅಂತಲೇ ಹೇಳ್ಬೋದು. ಸಂಕಷ್ಟ ಚತುರ್ಥಿಯಂದು ಕಟಕ ರಾಶಿಯವರಿಗೆ ಕೆಲಸದ ಜವಾಬ್ದಾರಿಗಳು ಕೂಡ ಹೆಚ್ಚಾಗಿರ್ತವೆ. ಕುಟುಂಬದೊಂದಿಗೆ ಸಮಯ ನೀಡಲು ಅವಕಾಶಗಳು ಕೂಡ ಸಿಗದೆ ಹೋಗ್ಬೋದು. ಇದು ಮನೆಯಲ್ಲಿ ಮನಸ್ತಾಪಗಳಿಗೂ ಕೂಡ ಕಾರಣವಾಗ್ಬೋದು. ಹೀಗಾಗಿ ನೀವು ಎಲ್ಲವನ್ನ ಅತ್ಯಂತ ತಾಳ್ಮೆಯಿಂದ ನಿರ್ವಹಿಸುವುದು ಈ ಟೈಮ್ನಲ್ಲಿ ಒಳ್ಳೆಯದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನ ಅದೃಷ್ಟದ ರಾಶಿ ಸಿಂಹ ರಾಶಿ ಸ್ನೇಹಿತರೆ. ಫೆಬ್ರವರಿ 5 ಸಂಕಷ್ಟ ಚತುರ್ಥಿಯಂದು ಈ ಸಿಂಹ ರಾಶಿಯವರ ಮೇಲೆ ಗುರುರಾಯರ ಕೃಪೆ ಇರಲಿದೆ. ಈ ದಿನ ನೀವು ಮಾಡುವಂತಹ ಎಲ್ಲ ಕೆಲಸಗಳು ಕೂಡ ಯಶಸ್ವಿಯಾಗ್ತಾ ಹೋಗ್ತವೆ. ಅಲ್ಲದೆ ವಿದೇಶದಲ್ಲಿ ವ್ಯವಹರಿಸುವ ನಿಮ್ಮ ಆಸೆ ಕೂಡ ಈಡೇರಲಿದ್ದು, ಆರ್ಥಿಕವಾಗಿ ನೆಮ್ಮದಿಯ ಜೀವನ ನೀವು ನಡೆಸ್ತಾ ಹೋಗ್ತೀರಿ. ನಿಮ್ಮ ಮಕ್ಕಳ ಓದಿನ ಬಗ್ಗೆ ಯಾವುದೇ ರೀತಿಯ ಚಿಂತೆ ದೂರವಾಗ್ತಾ ಹೋಗ್ತದೆ. ಮಕ್ಕಳು ನಿಮ್ಮ ಗೌರವವನ್ನು ಹೆಚ್ಚಿಸಲಿದ್ದಾರೆ. ಈ ರಾಶಿಯವರು ವೈದ್ಯಕೀಯ ಕ್ಷೇತ್ರದಲ್ಲಿ ಹೋಟೆಲ್, ರೆಸ್ಟೋರೆಂಟನ್ನು ಕೆಲಸ ಮಾಡ್ತಿದ್ರೆ ಈ ಸಮಯ ಬಹಳ ಅನುಕೂಲಕರವಾಗಿರಲಿದೆ. ನಿಮ್ಮ ವೃತ್ತಿಯಲ್ಲಿ ಉತ್ತಮವಾದಂತಹ ಧನಲಾಭವನ್ನು ನೀವು ಕಾಣ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನ ಅದೃಷ್ಟದ ರಾಶಿ ಕನ್ಯಾ ರಾಶಿ ಸ್ನೇಹಿತರೆ. ಈ ಕನ್ಯಾ ರಾಶಿಯವರಿಗೆ ನಾಳೆಯ ದಿನ ವಿಶೇಷವಾದಂತಹ ದಿನ ಅಂತಲೇ ಹೇಳ್ಬೋದು. ನಿಮ್ಮ ಆಸೆಗಳೆಲ್ಲವೂ ಈಡೇರ್ತಾ ಹೋಗ್ತದೆ. ಹೂಡಿಕೆಯಿಂದ ಧನಲಾಭವನ್ನು ಕೂಡ ಕಾಣ್ತಾ ಹೋಗ್ತೀರಿ. ಸ್ವಂತ ವ್ಯವಹಾರ ಮಾಡ್ತಿರೋರು, ವ್ಯಾಪಾರ ಮಾಡುವವರಿಗೆ ಹಣದ ಹರಿವು ನಾಳ ಬಹಳ ಚೆನ್ನಾಗಿ ಆಗ್ತಾ ಹೋಗ್ತದೆ.
ಹಿಂದೆ ಮಾಡಿದಂತಹ ಕಾರ್ಯಗಳಿಂದಲೂ ದುಪ್ಪಟ್ಟ ಲಾಭವನ್ನು ನೀವು ಪಡಿತಾ ಹೋಗ್ತೀರಿ. ಆರ್ಥಿಕ ಜೀವನ ಸಾಕಷ್ಟು ನೆಮ್ಮದಿಯಿಂದ ಕೂಡಿರಲಿದೆ ಸ್ನೇಹಿತರೆ. ಕನಸುಗಳು ಈಡೇರುವಂತಹ ಪರ್ವಕಾಲ. ಅಲ್ಲದೆ ಈ ರಾಶಿಯವರು ಆಟೋ ಅಥವಾ ಲಾರಿ ಚಾಲಕರಾಗಿದ್ದರೆ ಉತ್ತಮವಾದಂತಹ ಭಾಗ್ಯದ ಬಾಗಿಲನ್ನು ನೀವು ತೆರೆಯಲಿದ್ದೀರಿ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲ ಶ್ರಮಕ್ಕೆ ನಾಳೆ ಉತ್ತಮವಾದಂತಹ ಲಾಭವನ್ನು ಕಾಣ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನ ಅದೃಷ್ಟದ ರಾಶಿ ವೃಶ್ಚಿಕ ರಾಶಿ ಸ್ನೇಹಿತರೆ. ಈ ನಾಳೆ ಉಂಟಾಗ್ತಿರುವಂತಹ ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಬೇಡಿದವರ ಈ ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ. ಗುರುರಾಯರ ಕೃಪೆಯಿಂದ ನಿಮ್ಮ ಎಲ್ಲ ಆಸೆಗಳು ಈಡೇರ್ತಾ ಹೋಗ್ತವೆ. ಹೊಸ ಮನೆ, ವಾಹನ, ಚಿನ್ನಾಭರಣ ಖರೀದಿಯ ಬಗ್ಗೆ ನೀವು ಯೋಚನೆಯನ್ನು ಮಾಡಿರ್ಬೋದು. ಈ ರಾಶಿಯ ವೈದ್ಯಕೀಯ ಶಿಕ್ಷಣ, ರಾಜಕೀಯ, ಹೋಟೆಲ್, ಫ್ಯಾಷನ್ ಡಿಸೈನಿಂಗ್, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಉತ್ತಮವಾದಂತಹ ಧನಲಾಭವನ್ನು ನಾಳೆ ನಿರೀಕ್ಷಿಸಬಹುದು. ನಾಳೆಯ ದಿನದಂದು ಉತ್ತಮವಾದಂತಹ ಶುಭ ಸುದ್ದಿಯನ್ನು ಕೂಡ ಈ ರಾಶಿಯವರು ಕಾಣ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನ ಅದೃಷ್ಟದ ರಾಶಿ ಧನುಸ್ಸು ರಾಶಿ ಸ್ನೇಹಿತರೆ. ಫೆಬ್ರವರಿ 5 ಸಂಕಷ್ಟ ಚತುರ್ಥಿಯಂದು ಈ ಧನುಸ್ಸು ರಾಶಿಯವರ ಆಸೆಗಳೆಲ್ಲವೂ ಕೂಡ ಈಡೇರ್ತಾ ಹೋಗ್ತವೆ. ಆದರೆ ಈ ದಿನ ನೀವು ನಿಮ್ಮ ಶತ್ರುಗಳ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು. ಉದ್ಯೋಗ ಸ್ಥಳದಲ್ಲಿ ನಿಮ್ಮೊಂದಿಗೆ ಇರುವಂತಹ ಪ್ರತಿಸ್ಪರ್ಧಿಗಳು ನಿಮ್ಮ ವಿರುದ್ಧ ಕುತಂತ್ರವನ್ನು ಕೂಡ ಮಾಡಬಹುದು. ಇದು ನಿಮ್ಮ ಹೇಳಿಕೆಯನ್ನು ತಡೆಯುವಂತಹ ಸಾಧ್ಯತೆ ಹೆಚ್ಚಿರೋದ್ರಿಂದ ಎಚ್ಚರಿಕೆಯಿಂದ ಇರಬೇಕು. ಹಾಗೆಯೇ ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡುವ ಸಮಯ ಅಲ್ಲ. ಹಾಗಾಗಿ ಯಾರನ್ನ ಕುರುಡರಾಗಿ ನಂಬುವುದಕ್ಕೆ ಹೋಗಬೇಡಿ ಸ್ನೇಹಿತರೆ. ನಾಳೆ ಸಂಕಷ್ಟಹಾರ ಚತುರ್ಥಿ ಆಗಿರೋದ್ರಿಂದ ಆ ಗಣೇಶನ ಧ್ಯಾನವನ್ನು ಮಾಡಿ ಸ್ನೇಹಿತರೆ. ಇದರಿಂದ ನಿಮ್ಮ ಕಷ್ಟಗಳು ಕೂಡ ನೆರವೇರ್ತಾ ಹೋಗ್ತವೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ಅದೃಷ್ಟದ ರಾಶಿ ಮಕರ ರಾಶಿ ಸ್ನೇಹಿತರೆ. ಫೆಬ್ರವರಿ 5 ಮಕರ ರಾಶಿಯ ಲಗ್ನ ಸ್ಥಾನದಲ್ಲಿ ಶುಕ್ರ, ಸೂರ್ಯ ಮತ್ತು ಮಂಗಳ ಸಂಚಾರವನ್ನು ಮಾಡಲಿದ್ದಾರೆ. ಇದರಿಂದಾಗಿ ಈ ರಾಶಿಯವರಿಗೆ ತ್ರಿಗ್ರಹಿ ಯೋಗ ಸೃಷ್ಟಿಯಾಗ್ತದೆ. ಈ ಯೋಗ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದ್ದು ಕೆಲಸದಲ್ಲಿ ನಿಮ್ಮ ಎಲ್ಲ ಪ್ರಯತ್ನಗಳು ಅದ್ಭುತವಾದಂತಹ ಫಲಗಳನ್ನು ನೀಡ್ತಾ ಹೋಗ್ತದೆ. ವೃತ್ತಿ ಜೀವನದಲ್ಲಿ ನೀವು ಮಾಡುವಂತಹ ಪ್ರಯತ್ನಕ್ಕೆ ಉತ್ತಮವಾದ ಮೆಚ್ಚುಗೆಯೂ ಕೂಡ ಸಿಗಲಿದೆ ಸ್ನೇಹಿತರೆ. ಅದರಲ್ಲೂ ವ್ಯಾಪಾರ ಮಾಡ್ತಿರುವವರಿಗೆ ಈ ಸಮಯ ಸಾಕಷ್ಟು ಶುಭ ಫಲಗಳನ್ನು ತಂದುಕೊಡಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನ ಅದೃಷ್ಟದ ರಾಶಿ ಮೀನ ರಾಶಿ ಸ್ನೇಹಿತರೆ. ಫೆಬ್ರವರಿ 5ರಂದು ಈ ಮೀನ ರಾಶಿಯವರಿಗೆ ಸಂಕಷ್ಟ ಚತುರ್ಥಿ ಸಂಕಷ್ಟಗಳನ್ನು ನಿವಾರಣೆ ಮಾಡಲಿದೆ ಅಂತಲೇ ಹೇಳ್ಬೋದು. ಈ ದಿನ ನೀವು ಮಾಡುವಂತಹ ಕಾರ್ಯಗಳಿಗೆ ಧನಲಾಭವೂ ಕೂಡ ಆಗ್ತಾ ಹೋಗ್ತದೆ. ಆರ್ಥಿಕ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಯಶಸ್ಸಿನ ಹಾದಿಯತ್ತ ನೀವು ಸಾಗ್ತಾ ಹೋಗ್ತೀರಿ. ನಿಮ್ಮ ಶ್ರಮದ ಫಲವನ್ನು ಪಡೆಯುವಂತಹ ಸಮಯ ಇದಾಗಿರಲಿದೆ. ಅಲ್ಲದೆ ವಿದೇಶಿ ಪ್ರಯಾಣದ ಯೋಗವೂ ಕೂಡ ಈ ರಾಶಿಯವರಿಗೆ ಇರಲಿದ್ದು, ಜೊತೆಗೆ ವಾಹನ, ಮನೆ ಖರೀದಿಯ ಅವಕಾಶಗಳು ಕೂಡ ಈ ರಾಶಿಯವರಿಗೆ ಸಿಗಲಿದೆ ಸ್ನೇಹಿತರೆ. ಹಾಗಾದರೆ ನಾಳೆಯ ಸಂಕಷ್ಟಹರ ಚತುರ್ಥಿಯಂದು ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು, ನಿಮ್ಮ ಅದೃಷ್ಟದ ಸಂಕೇತವನ್ನು ನೀವು ಕಾಣಲು ಏನೆಲ್ಲ ಮಾಡಿದರೆ ಒಳ್ಳೆಯದು, ಹಾಗೆಯೇ ಈ ರಾಶಿಯವರು ನಾಳೆ ಈ ಒಂದು ಕೆಲಸವನ್ನು ಮಾಡಿದರೆ ಸಾಕಷ್ಟು ಧನಲಾಭವನ್ನು ಕೂಡ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಮೊದಲನೇದಾಗಿ ನಾಳೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಕ್ರಮಗಳೇನು ಎಂಬುದನ್ನು ಈಗ ತಿಳಿಸ್ಕೊಡ್ತಾ ಹೋಗ್ತಾನೆ. ದಯವಿಟ್ಟು ಇದನ್ನು ಪಾಲಿಸ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ. ನಾಳೆ ಅಂಗಾರಕ ಸಂಕಷ್ಟ ಚತುರ್ಥಿ ಇರೋದರಿಂದ ಸೂರ್ಯೋದಯಕ್ಕೆ ಮೊದಲು ಎಚ್ಚರಗೊಂಡು ಸ್ನಾನ ಮಾಡಿ ನಂತರ ಶುದ್ಧ ಬಟ್ಟೆಗಳನ್ನು ಧರಿಸಿ ಸ್ನೇಹಿತರೆ. ಸಾಧ್ಯವಾದರೆ ಈ ದಿನ ಕೆಂಪು ಬಟ್ಟೆಗಳನ್ನು ಧರಿಸಿ. ಏಕೆಂದರೆ ಮಂಗಳನ ಸಾಕಷ್ಟು ಪ್ರಭಾವವು ಈ ಟೈಮ್ನಲ್ಲಿ ಇರುವುದರಿಂದ ಮಂಗಳನಿಗೆ ಪ್ರಿಯವಾದಂತಹ ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕೋದ್ರಿಂದ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಕಾಣ್ಬೋದಾಗಿದೆ. ಸ್ನಾನದ ನಂತರ ನಿಮ್ಮ ಪೂಜೆಯನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಕೈಯಲ್ಲಿ ಅಕ್ಕಿ ಕಾಳುಗಳು ಮತ್ತು ಹೂವುಗಳನ್ನು ಹಿಡಿದುಕೊಂಡು ಉಪವಾಸವನ್ನು ಆಚರಿಸುವಂತಹ ಪ್ರತಿಜ್ಞೆಯನ್ನು ಮಾಡುವವರಾಗಿದ್ದರೆ ಮಾಡಿ ಸ್ನೇಹಿತರೆ. ಇದರ ನಂತರ ಈ ಅಕ್ಕಿ ಕಾಳುಗಳು ಮತ್ತು ಹೂವುಗಳನ್ನು ಗಣೇಶನಿಗೆ ಅರ್ಪಿಸಿ ಗಣೇಶನನ್ನು ಪೂಜಿಸುವ ಸ್ಥಳದಲ್ಲಿ ಬೆಲ್ಲ ಮತ್ತು ಎಳ್ಳು ಲಡ್ಡುಗಳನ್ನು, ಹಾಗೆ ಸಿಹಿಗೆಣಸು, ಧೂಪ, ಶ್ರೀಗಂಧ, ತಾಮ್ರದ ಪಾತ್ರೆಯಲ್ಲಿ ನೀರು ಮತ್ತು ಆಯಾ ಋತುಮಾನಕ್ಕೆ ದೊರೆಯುವಂತಹ ಹಣ್ಣುಗಳನ್ನು ಹಿಡಿಯಲು ಈ ರಾಶಿಯವರು ಮರೆಯದಿರಿ ಸ್ನೇಹಿತರೆ. ಮುಖ್ಯವಾಗಿ ಸಂಕಷ್ಟ ಚತುರ್ಥಿಯ ಮುಖ್ಯ ಪೂಜೆಯನ್ನು ಮುಸ್ಸಂಜೆ ಸಮಯದಲ್ಲಿ ಮಾಡಲಾಗ್ತದೆ. ಹಾಗಾಗಿ ಈ ದಿನ ಸಂಜೆ ಮತ್ತೊಮ್ಮೆ ಸ್ನಾನ ಮಾಡಿ ಪೂಜೆಯನ್ನು ಪ್ರಾರಂಭಿಸಿ ನಂತರ ದೇವರ ವಿಗ್ರಹದ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಸ್ನೇಹಿತರೆ. ಗಣೇಶನಿಗೆ ತಿಲಕ ಹಚ್ಚಿ ನೀರನ್ನು ಅರ್ಪಿಸಿ ಪೂಜೆಯ ಸಮಯದಲ್ಲಿ ಗಣಪತಿ ಮಂತ್ರಗಳನ್ನು ಪಠಿಸಿ ಮತ್ತು ಸಂಕಷ್ಟ ಚತುರ್ಥಿ ವ್ರತಕಥೆಯನ್ನು ಓದಿ ಅಥವಾ ಕೇಳಿ. ಇದಾದ ನಂತರ ಗಣೇಶನಿಗೆ ಆರತಿಯನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ಮಾಡೋದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ಬೋದಾಗಿದೆ. ನಾಳೆ ಚಂದ್ರನನ್ನು ಆರಾಧಿಸಿದ ನಂತರ ನಿಮ್ಮ ಉಪವಾಸವನ್ನು ತ್ಯಜಿಸ್ಬೋದು. ಇದಾದ ನಂತರ ನಿಮ್ಮ ಎಲ್ಲ ಕಾರ್ಯಗಳು ಕೂಡ ನೆರವೇರ್ತಾ ಬರ್ತವೆ ಸ್ನೇಹಿತರೆ. ನಾವು ಈಗ ತಿಳಿಸ್ಕೊಟ್ಟಿರುವಂತಹ ಸರಳ ಪರಿಹಾರಗಳ ಜೊತೆಗೆ
ಈ ರಾಶಿಯವರು ಉಪವಾಸ ಮಾಡುವವರಾಗಿದ್ದರೆ ಮಾಡ್ಬೋದು ಸ್ನೇಹಿತರೆ. ಇಲ್ಲಾಂತಂದರೆ ಆ ದೇವರನ್ನು ಭಕ್ತಿಯಿಂದ ಪೂಜಿಸಿಕೊಂಡು ನೀವು ನಾಳೆ ಹೇಳಿದಂತಹ ಕಾರ್ಯಗಳನ್ನು ಮಾಡಿದ್ದೇ ಆದರೆ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.